ನಾವಿವತ್ತು ನೇಪಾಳದಲ್ಲಿರುವ ಒಂದು ವಿಶಿಷ್ಟವಾದ ಆಚರಣೆ ಬಗ್ಗೆ ಹೇಳ್ತೀವಿ. ಅಲ್ಲಿ ಜೀವಂತ ದೇವರಿದ್ದಾರಂತೆ. ಅವರನ್ನು ನೆಲಕ್ಕೆ ಬಿಡದೆ ಭಕ್ತಾದಿಗಳು ಹೊತ್ತು ತಿರುಗ್ತಾರಂತೆ. ಹಾಗಾದರೆ ಆ ದೇವರ ಆಚರಣೆ ಹೇಗಿದೆ, ಆ ದೇವರು ಯಾರು, ಇದೆಲ್ಲದರ ಬಗ್ಗೆ ಹೇಳ್ತೀನಿ. ಇದೇ ಈ ಹೊತ್ತಿನ ಮಂತ್ರಭೂಮಿ ವಿಶೇಷ, ಕುಮಾರಿ ದೇವತೆ. ಅದು ದೇವರುಗಳ ನಾಡು. ಭೂಮಿಯ ಮೇಲಿನ ಹಸಿರು ಸ್ವರ್ಗ, ದೇವಾಲಯಗಳೇ ಅಲ್ಲಿನ ಮುಖ್ಯ ಆಕರ್ಷಣೆ. ಭೂಮಿಯ ಮೇಲೆ ಅತಿ ಹೆಚ್ಚು ಹಿಂದೂಗಳು ಇರೋ ದೇಶ ಇದು. ಪದೇ ಪದೇ ಭೂಮಿ ತಾಯಿಯ ಮುನಿಸಿಗೂ ಕಾರಣವಾಗ್ತಾ ಇರುವ ಜಾಗ ಅದುವೇ ನೇಪಾಳ. ಸುಂದರ ಪ್ರಕೃತಿಯನ್ನ ಹೊದ್ದು ಮಲಗಿರೋ ಪ್ರದೇಶ. ಪ್ರಕೃತಿಯ ಸೌಂದರ್ಯಕ್ಕೆ ಮತ್ತೊಂದು ಹೆಸರನ್ನ ಹುಡುಕೋದಾದ್ರೆ ಅದು ನೇಪಾಳವಲ್ಲದೆ ಬೇರೇನೂ ಅಲ್ಲವೆನ್ನಬಹುದು. ನೇಪಾಳವನ್ನ ಕೇವಲ ಸೌಂದರ್ಯದಿಂದ ಮಾತ್ರ ಬಣ್ಣಿಸಿ ಮುಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನೇಪಾಳ ಫೇಮಸ್ ಅಂತ ನಮಗೆ ಅನ್ಸೋದೆ ಅಲ್ಲಿನ ದೇವಾಲಯಗಳಿಂದ. ಅಲ್ಲಿನ ದೇವಾಲಯಗಳೇ ಹಾಗೆ. ಅದು ಹಿಂದೂ ಮತ್ತು ಬೌದ್ಧ ಮಂದಿರಗಳ ಸಮಾಗಮ. ವಿಶೇಷ ಅಂತ ಅನ್ಸೋದು ಅಲ್ಲಿನ ಆಚರಣೆಗಳು. ಅಲ್ಲಿನ ಪ್ರತಿಯೊಂದು ಆಚರಣೆಗಳಿಗೂ ಇತಿಹಾಸ ಹಿನ್ನೆಲೆ ಇರುತ್ತೆ. ಒಂದೊಂದು ವಿಶಿಷ್ಟವಾದ ನಂಬಿಕೆ ಇರುತ್ತೆ. ನೇಪಾಳದ ಜನರ ಜೀವನಾಡಿ ಕೃಷಿ. ಅದು ನಮ್ಮನ್ನ ತನ್ನತ್ತ ಸೆಳೆಯೋದು ಅದರ ಉಲ್ಲನ್ ಬಟ್ಟೆಗಳಿಂದ. ಅಲ್ಲಿನ ಸಂಸ್ಕೃತಿ ಸಹ ಅಷ್ಟೇ ಸುಂದರ. ಅಂದಹಾಗೆ ಎಲ್ಲ ಪ್ರದೇಶಗಳಲ್ಲಿ ಇರೋ ಹಾಗೆ ನೇಪಾಳ ಕೂಡ ತನ್ನದೇ ರೀತಿಯ ವಿಭಿನ್ನವಾದ ಸಂಸ್ಕೃತಿಯನ್ನ ಹೊಂದಿದೆ.
ಇವೆಲ್ಲ ವಿಶೇಷತೆಗಳಿಂದಲೇ ನೇಪಾಳ ಟೂರಿಸಂಗೆ ಹೇಳಿ ಮಾಡಿಸಿದ ಜಾಗ ಅನ್ನೋದನ್ನ ಎಲ್ಲೂ ಕೂಡ ಮರೆಯೋ ಹಾಗಿಲ್ಲ. ಅಲ್ಲಿಗೆ ಹೋಗೋ ಪ್ರತಿಯೊಬ್ಬ ಪ್ರವಾಸಿಗರು ಅದರ ಸೌಂದರ್ಯವನ್ನ ಸವಿದು ಎಂಜಾಯ್ ಮಾಡ್ತಾರೆ. ಅಲ್ಲಿನ ಆಚರಣೆಗಳು, ಆಚಾರ ವಿಚಾರ, ಊಟ ಹೀಗೆ ಪ್ರತಿಯೊಂದು ಕೂಡ ಸವಿಯಬೇಕಾಗಿರೋದೇ ಅಲ್ಲಿ ಹೆಚ್ಚಾಗಿ ಹಿಂದೂಗಳು ನೆಲೆ ನಿಂತಿದ್ದಾರೆ ಅನ್ನೋದಕ್ಕೆ ಅಲ್ಲಿನ ಹಿಂದೂ ದೇವಾಲಯಗಳೇ ಸಾಕ್ಷಿ. ಅದು ಸಾಕಷ್ಟು ಫೇಮಸ್ ಆಗಿರೋದು ಕೂಡ ಅಲ್ಲಿನ ದೇವಾಲಯಗಳಿಂದ. ಆದ್ರೆ ಈ ದೇವರ ಭೂಮಿ ಅದ್ಯಾಕೋ ಆಗಾಗ ಭೂಮಿ ತಾಯಿಯ ಮುನಿಸಿಗೆ ಕಾರಣವಾಗ್ತಾ ಇರುತ್ತೆ. ಪ್ರತಿಯೊಂದು ಬಾರಿ ಅಲ್ಲಿ ಭೂಮಿ ಮುನಿಸಿಕೊಂಡಾಗ ನೇಪಾಳ ಅಕ್ಷರಶಃ ನಲುಗಿ ಹೋಗುತ್ತೆ. ಹೌದು, ನೇಪಾಳ ಆಗಾಗ ಭೂಕಂಪನಕ್ಕೆ ಗುರಿಯಾಗ್ತಾನೆ ಇರುತ್ತೆ. ಪ್ರತಿಯೊಂದು ಬಾರಿ ಅಲ್ಲಿ ಭೂಮಿ ಕಂಪಿಸಿದಾಗ ಅಲ್ಲಿನ ಜನರ ಜೀವನ ಅಸ್ತವ್ಯಸ್ತವಾಗಿ ಹೋಗುತ್ತೆ. ಕಳೆದ ವರ್ಷ ಕೂಡ ಇದೇ ಭೂಮಿಯ ಕಂಪನಕ್ಕೆ ನೇಪಾಳ ನಲುಗಿ ಹೋಗಿತ್ತು. ಇದೇ ಭೂಕಂಪನ ಅದೆಷ್ಟೋ ಜನರ ಜೀವನವನ್ನ ಬಲಿ ಪಡೆದುಕೊಂಡಿತ್ತು. ನೇಪಾಳದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ನಡೀತಿದೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಅಲ್ಲಿ ಮಹಿಳೆಯರನ್ನ ಕೆಲಸ ಕೊಡಿಸೋದಾಗಿ ಹೇಳಿ ಬೇರೆಡೆಗೆ ಸಾಗಾಣಿಕೆ ಮಾಡಲಾಗಿತ್ತು ಅಂತ ಹೇಳಲಾಗಿತ್ತು. ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದಕ್ಕೆ ಹಲವು ಸಾಕ್ಷಿಗಳು ಸಹ ಬಹಿರಂಗಗೊಂಡಿವೆ. ಹೆಣ್ಣಿಗೆ ಇಂಥ ಕಿರುಕುಳ ದೌರ್ಜನ್ಯ ನಡೀತಾ ಇದ್ರು ಜನರ ಧಾರ್ಮಿಕ ಭಾವನೆಗಳಲ್ಲಿ ಮಾತ್ರ ಹೆಣ್ಣಿಗೆ ದೇವರ ಸ್ಥಾನವನ್ನು ಕಲ್ಪಿಸಿದ್ದಾರೆ. ಧಾರ್ಮಿಕ ಆಚರಣೆಗಳು ಕೇವಲ ಆಚರಣೆಗಷ್ಟೇ ಸೀಮಿತವೇ ಅನ್ನೋದನ್ನ ಮೊದಲು ತಿಳ್ಕೋಬೇಕಾಗಿದೆ. ಇದನ್ನೆಲ್ಲ ಹೊರತುಪಡಿಸಿಯೂ ಅದು ದೇವಾಲಯಗಳ ನಾಡು, ಆಚರಣೆಗಳ ತವರೂರು. ಅಂದಹಾಗೆ ಇದೇ ನೇಪಾಳದಲ್ಲಿ ವಿಭಿನ್ನ ಅಂತ ಅನ್ಸೋ ಆಚರಣೆಯೊಂದು ಜಾರಿಯಲ್ಲಿದೆ. ಆ ಆಚರಣೆ ಎಂಥವರಲ್ಲೂ ಸಹ ಅಚ್ಚರಿಯನ್ನ ಉಂಟು ಮಾಡುತ್ತೆ. ಅಲ್ಲಿ ನಾವು ಜೀವಂತವಾಗಿರೋ ದೇವತೆಯರನ್ನ ಕಾಣಬಹುದು. ಇಲ್ಲಿ ನಡೆದಾಡೋ ದೇವತೆಯರನ್ನ ಕಾಣಬಹುದು. ಅಂದಹಾಗೆ ಈ ದೇವತೆಗಳು ಯಾರು? ಆ ಆಚರಣೆಗೆ ಯಾವುದಾದರೂ ಹಿನ್ನೆಲೆ ಇದೆಯಾ? ಚಿಕ್ಕ ಹೆಣ್ಣು ಮಕ್ಕಳನ್ನ ಆ ಪೂಜೆಗೆ ಒಳಪಡಿಸ್ತಾರೆ. ಆ ಮಕ್ಕಳು ಹೇಗೆ ದೇವರಾಗಿ ಬದಲಾಗ್ತಾರೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಏನೂ ಅರಿಯದ ಪುಟ್ಟ ಹೆಣ್ಣು ಮಕ್ಕಳನ್ನ ಇಲ್ಲಿ ದೇವರು ಅಂತ ಪೂಜೆ ಮಾಡ್ತಾರೆ. ಆ ಮಕ್ಕಳು ನಿಜಕ್ಕೂ ಓಡಾಡೋ ದೇವರು ಅಂತಾನೆ ನಂಬ್ತಾರೆ.
ಅವರ ಆಚರಣೆಗಳು ಹೇಗಿರುತ್ತವೆ, ಆ ದೇವತೆಗಳ ಬಗ್ಗೆ ಇನ್ನಷ್ಟು ವಿವರ ಇಲ್ಲಿದೆ. ಕಿಕ್ಕಿರಿದು ತುಂಬಿರೋ ಜನ, ಎಲ್ಲಿ ನೋಡಿದ್ರು ಯಾರನ್ನೇ ಕೇಳಿದ್ರು ಕುಮಾರಿ ದೇವತೆಯನ್ನ ನೋಡಬೇಕು ಅನ್ನೋ ಮಾತು. ಈ ದೃಶ್ಯ ಕಂಡು ಬರೋದು ಮತ್ತದೇ ನೇಪಾಳದಲ್ಲೇ. ಇದು ನೇಪಾಳದಲ್ಲಿ ನಡೆಯೋ ಅತಿ ಮುಖ್ಯವಾದ ಆಚರಣೆಗಳಲ್ಲಿ ಒಂದು. ಈ ರೀತಿ ಇವರೆಲ್ಲ ಕಾದು ಕೂತಿರೋದು ಆ ಒಂದು ತೇರಿಗಾಗಿ. ಆ ಕಡೆಯಿಂದ ತೇರು ಬರ್ತಿದ್ದ ಹಾಗೆ ಜನರ ಉತ್ಸುಕತೆ ಹೆಚ್ಚುತ್ತಾ ಹೋಗುತ್ತೆ. ಅಸಲಿಗೆ ಆ ಕಡೆಯಿಂದ ತೇರಿನಲ್ಲಿ ಬರೋದು ಯಾವುದೇ ದೇವರ ವಿಗ್ರಹ ಅಲ್ಲ, ಬದಲಿಗೆ ಜೀವಂತ ದೇವರು. ಹೌದು, ಹೀಗೆ ತೇರಿನಲ್ಲಿ ಕೂತಿರೋ ಈ ಮುದ್ದು ಮಗುವೆ ಕುಮಾರಿ ದೇವತೆ. ನೇಪಾಳದ ಈ ಒಂದು ಆಚರಣೆ ತುಂಬಾನೇ ವಿಭಿನ್ನ ಅಂತ ಅನ್ಸುತ್ತೆ. ಈ ಮಕ್ಕಳನ್ನ ಅಲ್ಲಿನ ಜನ ಸಾಕ್ಷಾತ್ ದೇವರು ಅಂತ ನಂಬ್ತಾರೆ, ಅವರನ್ನ ಪೂಜಿಸ್ತಾರೆ. ಅದು ಅಲ್ಲಿನ ಜನರ ಅತಿ ಗಾಢವಾದ ನಂಬಿಕೆ. ಆ ನಂಬಿಕೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ, ಆ ನಡೆದಾಡೋ ದೇವರು ಕೆಳಗೆ ಇದ್ರೆ, ಅರ್ಥಾತ್ ಆಕೆ ಭೂಮಿಯನ್ನ ಸ್ಪರ್ಶಿಸಿದ್ರೆ ಆಕೆಯ ಶಕ್ತಿ ಕುಗ್ಗುತ್ತೆ ಅನ್ನೋ ಕಾರಣಕ್ಕೆ ಆ ದೇವತೆಯನ್ನ ಕೆಳಗೆ ಕೂಡ ಇಳಿಸದೆ ತೇರಿನ ಮೇಲೆ ಹೊತ್ತು ತಿರುಗಾಡ್ತಾರೆ. ಈ ದೇವತೆ ಎಲ್ಲ ಮಕ್ಕಳಂತೆ ಸಾಮಾನ್ಯವಾಗಿ ಇರೋದಿಲ್ಲ. ಸಾಕ್ಷಾತ್ ದೇವತೆಯಂತೆ ಆ ಪುಟ್ಟ ಮಗುವನ್ನ ಸಜ್ಜುಗೊಳಿಸಲಾಗುತ್ತೆ. ಸಾಮಾನ್ಯ ಈ ದೇವತೆಯರು ಕೂಡ ಕೆಂಪು ಬಣ್ಣದ ಬಟ್ಟೆಯನ್ನ ಧರಿಸಬೇಕು. ದೇವಿಗೆ ಹಾಕುವ ಪ್ರತಿಯೊಂದು ಆಭರಣವನ್ನು ಧರಿಸಬೇಕು. ಕಣ್ಣಿಗೆ ಕಪ್ಪು ಕಾಡಿಗೆ ಹಾಕಿರಬೇಕು. ಹಣೆಯ ಮೇಲೆ ಸೂರ್ಯನ ಬಣ್ಣವನ್ನ ಹೋಲುವ ಚಂದನ ಇರಬೇಕು. ಹೀಗೆ ಪ್ರತಿಯೊಂದು ಅಲಂಕಾರಕ್ಕೂ ಒಂದೊಂದು ಅರ್ಥವಿರುತ್ತೆ. ಈ ರೀತಿ ಹಣೆಯ ಮೇಲೆ ಈ ಕೆಂಪು ಬಣ್ಣದ ಬೊಟ್ಟು ಆಕೆ ಸೂರ್ಯನಂತೆ ಎಂದು ಹೇಳಿದ್ರೆ, ಕೆಂಪು ಬಟ್ಟೆ ಆಕೆ ದೈವಿ ಸಂಭೂತಳು ಮತ್ತು ಕಣ್ಣಿನ ಕಪ್ಪು ಕಾಡಿಗೆ ನಿಷ್ಕಲ್ಮಶಳು ಅಂತ ಹೇಳುತ್ತಂತೆ. ಈ ರೀತಿ ಎಲ್ಲರೂ ಕೂಡ ನಡೆದಾಡುವ ದೇವರಾಗಬಹುದಾ ಅಂದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಇದಕ್ಕೆ ಅಂತಾನೆ ಒಂದಷ್ಟು ಕಟ್ಟುಪಾಡುಗಳಿವೆ. ಅವುಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಒಂದಷ್ಟು ನಿಯಮಗಳನ್ನ ಚಾಚು ತಪ್ಪದೆ ಅನುಸರಿಸಬೇಕು. ಆ ಒಂದು ಜನಾಂಗಕ್ಕೆ ಸೇರಿದ ಹೆಣ್ಣು ಮಗುವನ್ನ ಮಾತ್ರ ದೇವತೆ ಅಂತ ಹೇಳಲಾಗುತ್ತೆ. ಹೌದು, ಶಾಕ್ಯ ಜನಾಂಗದಲ್ಲಿ ಹುಟ್ಟಿರೋ ಹೆಣ್ಣು ಮಗುವನ್ನ ಮಾತ್ರ ದೇವತೆ ಮಾಡಬಹುದಂತೆ. ಅವರು ಚಿನ್ನ ಬೆಳ್ಳಿ ಆಭರಣಗಳನ್ನ ಮಾಡೋರ ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ. ದೇವತೆಯಾಗಲು ಯಾರು ಅರ್ಹರೋ ಅನ್ನೋದನ್ನ ಮುಖ್ಯ ಅರ್ಚಕರೇ ನಿರ್ಧಾರ ಮಾಡ್ತಾರೆ. ಅಂತೆಯೇ ಆಕೆಯ ಕುಟುಂಬ ಆ ಹೆಣ್ಣು ಮಗುವನ್ನ ದೇವತೆಯನ್ನಾಗಿ ಮಾಡಲು ಒಪ್ಪಿಗೆಯನ್ನ ಕೊಡ್ತಾರೆ. ಇಲ್ಲಿ ಜಾತಕಗಳು ಕೂಡ ಕೂಡಿ ಬರಬೇಕು, ಇಲ್ಲದಿದ್ರೆ ದೇವತೆಯಾಗೋ ಅವಕಾಶವಿರುವುದಿಲ್ಲ. ಈ ರೀತಿ ಅರ್ಚಕರಿಂದ ಆಯ್ಕೆಯಾದವರು ನೇರವಾಗಿ ದೇವರ ಪೀಠವನ್ನ ಏರೋದಿಲ್ಲ. ಜಾತಕದ ನಂತರ ಆಕೆ ದೈಹಿಕವಾಗಿ ದೇವತೆಯ ಸ್ಥಾನದಲ್ಲಿ ಕೂರಲು ಎಷ್ಟರ ಮಟ್ಟಿಗೆ ಪ್ರಬುದ್ಧಳು ಅಂತ ಪರೀಕ್ಷಿಸಲಾಗುತ್ತೆ. ಇಲ್ಲಿ ದೇವತೆಯರಿಗೆ ಇರಬೇಕಾದ ಒಂದಷ್ಟು ಗುಣಗಳನ್ನ ಈಕೆಯ ಗುಣಗಳ ಜೊತೆಗೆ ಹೋಲಿಸ್ತಾರೆ. ಯಾವುದೇ ರೀತಿಯ ಕಾಯಿಲೆ ಇರಬಾರದು,
ಕಣ್ಣುಗಳು ಮುಗ್ಧ ಕರುವಿನಂತಿರಬೇಕು. ಜಿಂಕೆಯ ಹಾಗೆ ತೊಡೆ ಇರಬೇಕು. ಎದೆಯ ಭಾಗ ಸಿಂಹದಂತಿರಬೇಕು. ದೇವತೆಯ ಘೋರ ಧ್ವನಿ ಬಾತುಕೋಳಿಯ ಧ್ವನಿಯಂತೆ ಶುದ್ಧ ಮತ್ತು ಸ್ಪಷ್ಟವಾಗಿರಬೇಕು. ಇದೆಲ್ಲವುದರ ಜೊತೆಗೆ ದೇವತೆಯ 32 ಗುಣಗಳು ಆಕೆಯಲ್ಲಿರಬೇಕು. ಇದೆಲ್ಲದರ ನಂತರ ನಿಜವಾದ ಪರೀಕ್ಷೆ ಶುರುವಾಗುತ್ತೆ. ದುರ್ಗಾ ಪೂಜೆಯ ಒಂದಷ್ಟು ದಿನಗಳ ಮುಂಚೆ ಕತ್ತಲಿನ ರಾತ್ರಿ ಅನ್ನೋ ಹಬ್ಬವನ್ನು ಆಚರಿಸಲಾಗುತ್ತೆ. ಇದು ಈಕೆಯ ಮುಂದಿನ ಕುಮಾರಿ ದೇವತೆ ಅಂತ ನಿರ್ಧರಿಸೋದು. ಆ ಹಬ್ಬದಂದು 108 ಕೋಣಗಳು ಮತ್ತು ಮೇಕೆಯನ್ನ ಬಲಿ ಕೊಡ್ತಾರೆ. ಈ ರೀತಿ ಬಲಿಕೊಟ್ಟ ಪ್ರಾಣಿಗಳ ರುಂಡವನ್ನು ಒಂದು ಕತ್ತಲ ಕೋಣೆಯಲ್ಲಿ ಶೇಖರಿಸ್ತಾರೆ. ಒಂದಷ್ಟು ವಿಚಿತ್ರ ವೇಷಧಾರಿಗಳು ಆ ಕೋಣೆಯಲ್ಲಿ ಬೇರು ಬಿಡ್ತಾರೆ. ಈ ಹಿಂದಿನ ದೇವತೆಯ ಒಂದು ವಸ್ತುವನ್ನ ಸಹ ಅದೇ ಕತ್ತಲ ಕೋಣೆಯಲ್ಲಿಯೇ ಇಡಲಾಗುತ್ತೆ. ಮುಂದೆ ದೇವತೆಯ ಪಟ್ಟಕ್ಕಿರುವ ಬಾಲಕಿ ಆ ರಾತ್ರಿ ಅದೇ ಕತ್ತಲ ಕೋಣೆಯಲ್ಲಿ ಕಳೆಯಬೇಕು. ಅಲ್ಲದೆ ಈ ಹಿಂದಿನ ದೇವತೆಯ ಆ ಒಂದು ವಸ್ತುವನ್ನ ಹುಡುಕಿ ತರಬೇಕು. ಒಂದು ವೇಳೆ ಹೆದರಿ ಅಥವಾ ಚೀರಿಕೊಂಡು ಕೋಣೆಯಿಂದ ಹೊರಗೆ ಬಂದರೆ ಆಕೆ ಕುಮಾರಿ ದೇವತೆಯಾಗಲು ಸಾಧ್ಯವಿಲ್ಲ. ದೇವತೆಯಾಗಿ ಆಯ್ಕೆಯಾಗೋಳಿಗೆ ಭಯ ಇರಬಾರ್ದು ಅನ್ನೋದು ಅವರ ಸಂಪ್ರದಾಯ. ಹೀಗೆ ಈ ಎಲ್ಲ ಪರೀಕ್ಷೆಯಲ್ಲೂ ಗೆದ್ದ ನಂತರ ಆಕೆ ಕುಮಾರಿ ದೇವತೆಯ ಪಟ್ಟವನ್ನ ಏರ್ತಾಳೆ. ದುರ್ಗಾಷ್ಟಮಿಯ ಅಥವಾ ನವರಾತ್ರಿ ದಿನಗಳಲ್ಲಿ ಕುಮಾರಿ ದೇವತೆಗಳಿಗೆಂದೇ ಮಾಡಿರೋ ಬಿಳಿ ಬಟ್ಟೆಯನ್ನ ಸುತ್ತಿ ಕರೆತರಲಾಗುತ್ತೆ. ಹೀಗೆ ತಂದ ಪುಟ್ಟ ದೇವತೆಯನ್ನ ಕೆಂಪು ಬಟ್ಟೆ ಮತ್ತು ಒಡವೆಗಳಿಂದ ಅಲಂಕರಿಸಿ ದೇವತೆಗೆಂದೇ ಇರೋ ಸಿಂಹಾಸನದ ಮೇಲೆ ಕೂರಿಸಲಾಗುತ್ತೆ. ಅಂದಿನಿಂದ ಆಕೆಯ ಸಂಪೂರ್ಣ ಜೀವನ ಬದಲಾಗಿ ಹೋಗುತ್ತೆ. ಅಂದಿನಿಂದ ಆಕೆ ಸಾಕ್ಷಾತ್ ನಡೆದಾಡುವ ದೇವತೆ. ಹೀಗೆ ದೇವರು ಅಂತ ಕರೆಸಿಕೊಳ್ಳೋ ಕುಮಾರಿಯರನ್ನ ದಿನನಿತ್ಯ ಪೂಜಿಸಲಾಗುತ್ತೆ. ಪ್ರತಿ ದುರ್ಗಾ ಪೂಜೆಗೆ ಅಲ್ಲಿ ಮೆರವಣಿಗೆ ನಡೆಯುತ್ತೆ. ಲಕ್ಷಾಂತರ ಮಂದಿ ಭಕ್ತರು ದೇವಿಯ ದರ್ಶನಕ್ಕೆ ಬರ್ತಾರೆ. ಆ ದಿನ ಆ ಪುಟ್ಟ ಮಕ್ಕಳೇ ಸಾಕ್ಷಾತ್ ದುರ್ಗೆಯರು. ಈ ಜೀವಂತ ದೇವತೆಯರ ನಿತ್ಯ ಜೀವನ ಹೇಗಿರುತ್ತೆ? ಕುಮಾರಿ ದೇವತೆಯರ ಪಟ್ಟಕ್ಕೆ ಏರಿದ ನಂತರ ಅವರ ಜೀವನ ಸಾಮಾನ್ಯರಂತೆ ಇರುತ್ತಾ? ಕುಮಾರಿ ದೇವತೆ ಸ್ಥಾನದಿಂದ ಅವರು ಕೆಳಗಿಳಿತಾರ? ಇಳಿದ ನಂತರವೂ ಅವರ ಮುಂದಿನ ಜೀವನ ಹೇಗಿರುತ್ತೆ? ಅದೆಲ್ಲದರ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನಡೆದಾಡೋ ದೇವತೆಯರು ಕುಮಾರಿ ಸ್ಥಾನದಿಂದ ಯಾವಾಗ ಕೆಳಗಿಳಿಯುತ್ತಾರೆ? ಆನಂತರ ಅವರ ಜೀವನ ಸಾಮಾನ್ಯರಂತೆ ಆಗುತ್ತಾದರೂ ಅವರನ್ನು ಯಾರು ಕೂಡ ವಿವಾಹವಾಗೋದಿಲ್ವಂತೆ. ಹಾಗಾದರೆ ಕುಮಾರಿಯರು ಮದುವೆ ಆಗಬಾರ್ದಾ? ಒಂದು ವೇಳೆ ಮದುವೆಯಾದರೆ ಏನಾಗುತ್ತೆ? ಅದರ ಸಂಪೂರ್ಣ ವಿವರ ಇಲ್ಲಿದೆ. ಎಸ್, ಹೀಗೆ ಆಕೆಯನ್ನ ದೇವತೆಯ ಪಟ್ಟದಲ್ಲಿ ಕೂರಿಸಿದ ನಂತರ ಅವಳನ್ನ ಸಾಕ್ಷಾತ್ ದುರ್ಗೆ ಅಂತ ಪೂಜಿಸಲಾಗುತ್ತೆ. ಆದರೆ ಈ ರೀತಿ ಕುಮಾರಿ ದೇವರ ಪಟ್ಟವನ್ನು ಅಲಂಕರಿಸಿದ ಮೇಲೆ ಆಕೆ ನಡೆದಾಡುವಂತಿಲ್ಲ. ಭೂಮಿಯ ಮೇಲೆ ಪಾದವನ್ನು ಉರಿದ್ರೆ ಆಕೆಯ ಶಕ್ತಿ ಮಾಸಿ ಹೋಗುತ್ತೆ ಅನ್ನೋದು ಅವರ ನಂಬಿಕೆ. ಹೀಗೆ ದೇವತೆಯ ಸ್ಥಾನದಲ್ಲಿ ಕೂತ ಹುಡುಗಿ ಜಗತ್ತಿನ ಬೇರೆ ಬೇರೆ ಸಂಬಂಧಗಳಿಂದ ದೂರವಿರಬೇಕು. ಎಲ್ಲರಂತೆ ಓಡಾಡುವಂತಿಲ್ಲ, ಸ್ನೇಹಿತರೊಂದಿಗೆ ಬೆರೆಯುವಂತಿಲ್ಲ.
ಎಲ್ಲರಂತೆ ಸಾಮಾನ್ಯವಾದ ಜೀವನವನ್ನ ನಡೆಸುವ ಯಾವುದೇ ಅವಕಾಶಗಳು ನಡೆದಾಡುವ ಕುಮಾರಿ ದೇವತೆಯರಿಗೆ ಇರುವುದಿಲ್ಲ. ದೇವತೆಯರಿಗೆಂದು ಇರೋ ಆ ಒಂದು ಕೋಣೆಯಲ್ಲಿ ಮಾತ್ರ ಕಾಲವನ್ನ ಕಳಿಬೇಕು. ದಿನನಿತ್ಯ ಬೆಳಿಗ್ಗೆ ಆಗ್ತಿದ್ದ ಹಾಗೆ ಈ ಹಿಂದಿನ ದೇವತೆಯರು ಪ್ರಸ್ತುತ ದೇವತೆಗೆ ಅಲಂಕಾರ ಮಾಡ್ತಾರೆ. ಆನಂತರ ದಿನನಿತ್ಯದಂತೆ ಅಲ್ಲಿಗೆ ಭಕ್ತಾದಿಗಳು ಬಂದು ಪೂಜೆಯನ್ನು ಸಲ್ಲಿಸಿ ಹೋಗ್ತಾರೆ. ಅಂದಹಾಗೆ ಈ ರೀತಿ ದೇವರ ಪಟ್ಟವನ್ನು ಅಲಂಕರಿಸೋ ದೇವತೆಯರು ಯಾವತ್ತೂ ಸಹ ಪಾದಗಳನ್ನು ಮುಚ್ಚಿಟ್ಟುಕೊಳ್ಳಬಾರದು. ಒಂದು ವೇಳೆ ಪಾದವನ್ನು ಮುಚ್ಚಿದರೂ ಸಹ ಅದನ್ನು ಶ್ವೇತ ವಸ್ತ್ರದಿಂದ ಮುಚ್ಚಿಡಬೇಕು. ಅಲ್ಲಿಗೆ ಆಕೆ ಜೀವನದ ಎಲ್ಲ ವೈಭೋಗಗಳಿಂದ ಮುಕ್ತಿ ಹೊಂದಿದ್ದ ಹಾಗೆ. ಈ ಜೀವಂತ ದೇವರುಗಳ ಬಳಿ ಅನೇಕ ರೀತಿಯ ಬೇಡಿಕೆಗಳನ್ನು ಇಟ್ಕೊಂಡು ಜನ ಬರ್ತಾರೆ. ಸಾಮಾನ್ಯವಾಗಿ ಋತುಮತಿಯ ಸಮಸ್ಯೆ ಮತ್ತು ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕುಮಾರಿ ದೇವತೆ ಪರಿಹಾರ ನೀಡ್ತಾಳೆ ಅನ್ನೋದು ಭಕ್ತಾದಿಗಳ ನಂಬಿಕೆ. ಜೀವಂತ ದೇವತೆಯರು ಮಾತ್ರ ಹೊರಗಡೆ ಸಂಪರ್ಕವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವ ಕಾರಣ ತಂದೆ ತಾಯಿಯರು ಸಹ ಭಕ್ತಾದಿಗಳಂತೆ ಆಗೊಮ್ಮೆ ಈಗೊಮ್ಮೆ ಭೇಟಿ ಮಾಡ್ತಾರೆ. ಆಗಲೂ ಸಹ ವೈಯಕ್ತಿಕವಾಗಿ ಯಾವುದೇ ವಿಚಾರಗಳನ್ನು ಹಂಚಿಕೊಳ್ಳೋದಿಲ್ಲ. ತಾಯಿಯ ನೆನಪು ಕಾಡಿದ್ರೂ ಹೇಳಿಕೊಳ್ಳುವಂತಿಲ್ಲ. ಆದರೆ ಈ ಜೀವಂತ ಕುಮಾರಿ ದೇವತೆಯರ ಒಂದೊಂದು ಭಾವನೆಗಳ ಹಾವಭಾವಕ್ಕೂ ಒಂದೊಂದು ಅರ್ಥವಿರುತ್ತೆ. ಒಂದು ವೇಳೆ ಬರುವ ಭಕ್ತಾದಿ ಮುಂದೆ ಜೋರಾಗಿ ಅತ್ರೆ ಅಥವಾ ನಕ್ರೆ ಯಾವುದಾದ್ರೂ ಭೀಕರ ಕಾಯಿಲೆಯಿಂದ ಸಾವನ್ನಪ್ತಾರಂತೆ. ಕಣ್ಣನ್ನು ಉಜ್ಕೊಂಡ್ರೆ ಅಪಾಯ ಕಾದಿರುತ್ತಂತೆ. ನಡುಗುದ್ರೆ ಜೈಲಿಗೆ ಹೋಗ್ತಾರಂತೆ. ಒಂದು ವೇಳೆ ಭಕ್ತಾದಿಗಳು ತಂದ ವಸ್ತುಗಳಿಗಿಂತ ಬೇರೆ ಯಾವುದಾದ್ರೂ ವಸ್ತುವನ್ನು ಪೂಜೆಗಾಗಿ ಕೇಳಿದರೆ ಅವರಿಗೆ ಆರ್ಥಿಕ ಸಂಕಷ್ಟ ಎದುರಾಗುತ್ತಂತೆ ಅಂತ ಭಕ್ತಾದಿಗಳು ನಂಬ್ತಾರೆ. ಹಾಗಾಗಿ ಒಟ್ಟಾರೆ ಮುಗ್ಧ ಬಾಲಕಿಯ ನಿಜವಾದ ಭಾವನೆಗಳು ಧಾರ್ಮಿಕತೆಯ ನಿಯಂತ್ರಣಕ್ಕೆ ಒಳಪಟ್ಟು ನಂಬಿಕೆಯಲ್ಲಿ ಮಾತ್ರ ಸಾಗುತ್ತಿರುತ್ತೆ. ಇದನ್ನೆಲ್ಲ ಒಳಗೊಂಡಂತೆ ದೇವತೆಯರು ಅವರಿಗೆಂದೇ ಇರುವ ಆ ಕೋಣೆಯಲ್ಲಿ ಕೂತು ಭಕ್ತಾದಿಗಳಿಗೆ ದರ್ಶನವನ್ನು ಕೊಡ್ತಾರೆ. ಬರುವ ಭಕ್ತಾದಿಗಳನ್ನು ಬಿಟ್ಟರೆ ಹೊರಗಿನ ಯಾವುದೇ ರೀತಿಯ ಸಂಪರ್ಕಗಳು ಅಲ್ಲಿ ಇರುವುದಿಲ್ಲ. ದೇವತೆಯರಾಗೋ ಕುಮಾರಿಯರು ಋತುಮತಿಯರಾಗೋವರೆಗೆ ಮಾತ್ರ ದೇವರ ಪಟ್ಟದಲ್ಲಿ ಕೂತಿರ್ತಾರೆ. ಋತುಮತಿಯಾದ ಮರುಕ್ಷಣವೇ ಆಕೆ ಕುಮಾರಿ ದೇವತೆ ಅನ್ನೋ ಪಟ್ಟವನ್ನು ಬಿಟ್ಟು ಕೊಡಬೇಕು. ಹೀಗೆ ಪಟ್ಟವನ್ನು ಬಿಟ್ಟುಕೊಟ್ಟ ನಂತರ ಮತ್ತೊಂದು ದೇವತೆ ಆ ಪಟ್ಟಕ್ಕೆ ಬರ್ತಾಳೆ. ಆದರೆ ಈ ರೀತಿ ಪಟ್ಟದಿಂದ ಇಳಿದ ನಂತರ ಆ ಹುಡುಗಿಯ ನಿಜವಾದ ಜೀವನ ಆರಂಭವಾಗುತ್ತೆ. ಯಾಕಂದರೆ ಅಷ್ಟು ದಿನ ಹೊರಗಿನ ಪ್ರಪಂಚದ ಜೊತೆ ಸಂಪರ್ಕ ಕಳೆದುಕೊಂಡಿದ್ದರಿಂದ ಮತ್ತೆ ಎಲ್ಲರಂತೆ ಹೊಂದಿಕೊಳ್ಳಲು ಕಷ್ಟವಾಗುತ್ತೆ. ಆದರೆ ಇಲ್ಲಿ ಖುಷಿ ವಿಚಾರ ಏನಂದರೆ ಈ ನಡೆದಾಡುವ ದೇವತೆಯರಿಗೆ ವಿದ್ಯಾಭ್ಯಾಸ ಮಾಡಲು ಸರ್ಕಾರ ವಿಶೇಷ ಆಸಕ್ತಿ ವಹಿಸುತ್ತದೆ. ಹಾಗಾಗಿ ಒಂದಷ್ಟು ವಿಚಾರಗಳನ್ನು ಕಲಿತುಕೊಳ್ತಾರೆ. ಆದರೆ ಈ ಮುಂಚೆ ದೇವತೆಯರು ಓದುವ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಆದರೆ ಸರ್ವರಿಗೂ ಶಿಕ್ಷಣ ನೀಡಬೇಕು ಅನ್ನೋ ಕಾನೂನು ಬಂದ ನಂತರವೇ ಈ ದೇವತೆಯರು ಸಹ ಓದುತ್ತಿದ್ದಾರೆ. ಕೆಲವು ದೇವತೆಯರು ಪಟ್ಟದಿಂದ ಇಳಿದ ನಂತರ ಶಾಲೆಗೆ ಹೋದರೆ ಇನ್ನೂ ಕೆಲವರು ಮನೆಯಲ್ಲಿಯೇ ಕೂತು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆದರೆ ಕುಮಾರಿ ದೇವತೆಯರನ್ನ ಯಾರೂ ಸಹ ವಿವಾಹವಾಗುತ್ತಿಲ್ಲ. ಆಗೊಮ್ಮೆ ವಿವಾಹವಾದರೆ ಅವರು ವಿವಾಹದ ಕೇವಲ 6 ತಿಂಗಳುಗಳಲ್ಲೇ ಸಾಯ್ತಾರೆ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಅದೆಷ್ಟೋ ಕುಮಾರಿ ದೇವತೆಯರು ಕುಮಾರಿಯರಾಗಿ ಉಳಿತಾರೆ. ಯಾರೊಬ್ಬರು ಕೂಡ ಇವರನ್ನ ಮದುವೆಯಾಗಲು ಮುಂದೆ ಬರೋದಿಲ್ಲ. ದೇವರನ್ನ ಮದುವೆ ಆಗಬಾರ್ದು ಅನ್ನೋ ಕಾರಣಗಳನ್ನು ಸಹ ಇವರು ಕೊಡ್ತಾರೆ. ದೇವತೆಯರಾಗೋ ಆ ಮಕ್ಕಳು ಕೊನೆಯವರೆಗೂ ಕುಮಾರಿಯರಾಗಿ ಇದ್ದು ಬಿಡೋದು ಮಾತ್ರ
ಒಂದು ದುರಂತ. ನೋಡಿದ್ರಲ್ಲ, ನಡೆದಾಡೋ ಕುಮಾರಿ ದೇವತೆಯರನ್ನ ಪಟ್ಟದಿಂದ ಇಳಿದ ನಂತರವೂ ಕೂಡ ಅವರನ್ನು ದೇವತೆಯರು ಎಂದೇ ನಂಬುತ್ತಾರೆ. ಆದರೆ ಅವರಿಗೆ ಅಂತ ಯಾವುದೇ ವೈಯಕ್ತಿಕ ಜೀವನದ ಸಂತೋಷಗಳು ಇರೋದಿಲ್ಲ. ಪ್ರವಾಸಿಗರ ಆಕರ್ಷಣೆಗೆ ಮುಖ್ಯ ಕಾರಣವಾದ ಈ ಆಚರಣೆಯಿಂದ ಆ ಹೆಣ್ಣಿನ ಜೀವನಾಭಿವೃದ್ಧಿಗೂ ಪ್ರೇರಣೆಯಾದರೆ ಮಾತ್ರ ಆ ಆಚರಣೆಗೆ ಅರ್ಥ ಬರುವುದು. ಇಲ್ಲದಿದ್ದರೆ ಅವರು ಕೇವಲ ಉತ್ಸವ ಮೂರ್ತಿಯಾಗಿ ಸ್ವಂತಿಕೆ ಕಳೆದುಕೊಳ್ಳೋ ಅಪಾಯ ಇದೆ. ಇದೇ ಈ ಹೊತ್ತಿನ ಮಂತ್ರಭೂಮಿ ವಿಶೇಷ ಕುಮಾರಿ ದೇವತೆ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.